चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे। ಶ್ವಾನುಭಾವದ ನಿಲಯ ನಾನೇನ ಬಲ್ಲನೈ ನೀನೇ ಒಳಪೊಕ್ಕು ಏನ ನುಡಿಸಿದೊಡದನೆ ನಾ ನುಡಿವೆ ಗುರುವೇ ಕೃಪೆಯ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ದಿವ್ಯ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ, ಗುರು ಸಾರ್ವಭೌಮ ಶಿವಾವತಾರೆ ಮಹಾಮಹಿಮಾ ಪುರುಷ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಿಸಿ, ಬಸವಾದಿ ಶಿವಶರಣರನ್ನು ಸ್ಮರಿಸಿ, ಗ್ರಂಥ ಕರ್ತೃಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿವರಿಯರ ಶ್ರೀಚರಣಗಳಲ್ಲಿ ವಕ್ಷೋಲಲಾಟ್ಲದಿಂದ ಅಭಿವಂದಿಸಿ, ಜಗತ್ತಿನ ಎಲ್ಲ ಮಹಾಪುರುಷರ ಅಡಿದಾವರಂಗಳಲ್ಲಿ ಅಭಿವಂದಿಸುತ್ತಾ, ಪೂಜ್ಯರಾದಂಥ ಪರಮಾನಂದ ಸ್ವಾಮೀಜಿಯವರೇ, ಈ ಸತ್ಸಂಗದಲ್ಲಿ ಸಮಾವೇಶಗೊಂಡಂಥ ಸಮಸ್ತ ಮುಮುಕ್ಷು ವೃಂದವೇ, ನಿಮ್ಮೆಲ್ಲರಿಗೂ ಮುಸ್ಸಂಜೆಯ ಶರಣುಗಳನ್ನು ತಿಳಿಸ್ತಾ ಚಿಂತನವನ್ನು ಆರಂಭ ಮಾಡುವ. ಕೆಲ ದಿನಗಳಿಂದ ನಾವು ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ಯ ಸ್ಥಳದ 19ನೇ ಪದ್ಯ, ಆ ಪದ್ಯದ 2ನೇ ನುಡಿಯ 2ನೇ ಚರಣವನ್ನು ಇಂದು ಚಿಂತನೆ ಮಾಡ್ತಾ ಇದ್ದೇವೆ. ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದೊಳ ಅಭಯವಿತ್ತು. ಭಕ್ತನು ಭಗವಂತನಲ್ಲಿ ನಿವೇದನೆ ಮಾಡ್ತಾ ಇದ್ದಾನೆ, ದೇವ, ನಾನು ಹಲವಾರು ನೋವುಗಳಿಂದ ನರಳುತ್ತಿದ್ದೇನೆ, ನನ್ನ ಬಾಧೆ ಕಷ್ಟವನ್ನು ಪರಿಹಾರ ಮಾಡು ಎಂಬುವುದು ಅವನ ನಿವೇದನೆಯಾಗಿದೆ. ಎದರಿಂದ ಬಾಧೆ, ಎದರಿಂದ ಕಷ್ಟ, ಎದರಿಂದ ನಿನಗೆ ಸಮಸ್ಯೆಗಳು ಉಂಟಾಗ್ತಾ ಇವೆ ಅಂತಂದರೆ, ಹಸಿವು ತೃಷೆಗಳ ಬಾಧೆ, ವ್ಯಸನ ಬೇಡರ ಬಾಧೆ. ನನಗೆ ಹಸಿವಿನಿಂದ ಬಾಧೆ, ತೃಷೆಯಿಂದ ಬಾಧೆ, 7 ವ್ಯಸನಗಳಿಂದ, 7 ವ್ಯಸನಗಳಿಂದ ಬಾಧೆ. ತನು ವ್ಯಸನ, ಮನವ್ಯಸನ, ರಾಜ್ಯ ವ್ಯಸನ, ಧನ ವ್ಯಸನ ಇತ್ಯಾದಿ. ಇವನ್ನೆಲ್ಲ ನಿನ್ನೆ ನಾವು ಸವಿಸ್ತರವಾಗಿ ನಿರೂಪಣೆ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ದೆಸೆಗಿಡಿಸುವ ಅರಿಕುಳದ ಬಾಧೆ, ದೆಸೆಗಿಡಿಸುವ ಭ್ರಾಂತಿಯನ್ನು ಉಂಟು ಮಾಡತಕ್ಕಂಥ ಅರಿಕುಳದ ವರಿಗಳ ಸಮೂಹದ ಬಾಧೆ. ಅರಿಕುಳ ಶಬ್ದ ಬಳಸಿದ್ದಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅರಿಕುಳ ದೆಸೆಗಡಿಸುವ, ನಮಗೆ ದಿಕ್ಕ ತಿಳಿಲಾರ್ದಂಗೆ ಮಾಡ್ತವೆ, ಭ್ರಾಂತರನ್ನಾಗಿ ಮಾಡ್ತವೆ, ನಮ್ಮ ಬದುಕನ್ನು ನರಕಮಯ ಮಾಡುತ್ತವೆ. ಈ ಅರಿಕುಳ ಏನ ಶಬ್ದಶಃ ಅರ್ಥ? ಅರಿಕುಳ ಅಂದರೆ ಶತ್ರುಗಳ ಸಮೂಹ. ನಮಗೆ ಒಂದಿಷ್ಟು ಶತ್ರುಗಳ ಗಂಟಿ ಬಿದ್ದಿದ್ದಾರೆ. ನಮಗೆ ಶತ್ರುಗಳನ್ನು ತತ್ಕ್ಷಣ ನೆನಪಾಗೋದೆ ನಮ್ಮ ಓಣಿ ಒಳಗೆ ಮೊನ್ನೆ ಜಗಳಾಡಿದ್ನಲ್ಲ, ಪಂಚಾಯತಿ ಎಲೆಕ್ಷನ್ದೊಳಗೆ
ಅವ ನೆನಪಾಗ್ತಾನ ನಮಗೆ. ಅವನೇ ಆತರ ಶತ್ರು. ಅವನೊಂದು ಪಕ್ಷ ಮಾಡ್ದ, ಇವ ಒಂದು ಪಕ್ಷ ವಹಿಸಿದ. ರಾಜಕೀಯ ಪಕ್ಷಗಳನ್ನು ಆ ಪಂಚಾಯತಿ ಎಲೆಕ್ಷನ್ದಾಗ ಜಗಳ ಮಾಡ್ಕೊಂಡ್ರು, MLA ಎಲೆಕ್ಷನ್ದಾಗ ಜಗಳ ಮಾಡ್ಕೊಂಡ್ರು. ಏನೋ ಒಂದಿಷ್ಟು ಶತ್ರುಗಳಾಗ್ಯಾರ, ಒಬ್ರಿಗೊಬ್ರು ಮಾತಾಡೋದಿಲ್ಲ. ಒಂದಿಷ್ಟು ಕಸ ಹುಡುಗುತ್ತಾ ಅವನ ಮನೆಯ ಅಂಗಳದ ಕಸವನ್ನು ಈ ಕಡೆ ಹುಡುಗದ, ಜಗಳ ಆಯಿತು. ಮೊನ್ನೆ ಅವ್ರ ಮನೆಯಾಗಿನ ನಾಯಿ ನಮ್ಮ ಮನ್ಯಾಗ ಬಂತು, ಜಗಳ ಆಯಿತು. ಮಾತು ಬಿಟ್ಟಾರ, ಒಬ್ರನ್ನೊಬ್ರು ಸೇರೋದಿಲ್ಲ, ಶತ್ರುಗಳಾಗಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಒಂದಿಷ್ಟು ಶತ್ರುಗಳಾಗಿರ್ತಾರೆ, ವೈರಿಗಳಾಗಿರ್ತಾರೆ. ಈ ವೈರಿಗಳಿಂದ ಅಂಥ ಅನರ್ಥ ಇಲ್ಲ ಅಂದರು. ನಿಜವಾದ ವೈರಿಗಳನ್ನು ನಾವು ಗುರುತಿಸೇ ಇಲ್ಲ. ವೈರಿ ಶತ್ರು ಯಾರಿಗನ್ಬೇಕು? ಸದಾ ನಮಗೆ ಕೆಟ್ಟದ್ದು ಬಯಸವ, ಕೆಟ್ಟದ್ದು ಮಾಡವ, ನಮಗೆ ಅಹಿತವಾಗಲಿ ಅಂತ ವಿಚಾರ ಮಾಡತಕ್ಕಂಥ ಮನುಷ್ಯ, ನಮಗೆ ಕೆಟ್ಟದ್ದನ್ನು ಬಗೆಯುವಂತವ, ಅವರು ನಮಗೆ ಶತ್ರುಗಳು ಅಂತ ತಿಳಿತೀವಿ. ಒಂದು ಮಾತು ನೆನಪಿಟ್ಕೋಬೇಕು. ಇವತ್ತು ನಮ್ಮ ನೆರೆ ಮನೆಯವ, ನಮ್ಮ ಓಣಿಯವ, ನಮ್ಮೂರವ, ನಮ್ಮ ಜಿಲ್ಲೆಯವ ನಮಗೆ ಶತ್ರು ಆಗಿದ್ದಾನೆ, ಕೆಟ್ಟದ್ದು ಮಾಡಬೇಕಂತಾನೆ, ಅಹಿತ ಬಗೀತಾನೆ, ಏನೇ ನಮಗೆ ಅಲ್ಲ ಸಲ್ಲದ ವ್ಯವಹಾರದಿಂದ ನಮ್ಮನ್ನು ತೊಂದರೆ ಕೊಟ್ಟಿದ್ದಾನೆ ಅಂತಂದ್ರೂ, ನಮಗೆ ಕೆಟ್ಟದ್ದು ಮಾಡಿದಾನೆ ಅಂತಂದ್ರೂ, ಈತ ಏನು ಕೆಟ್ಟದ್ದು ಮಾಡಿದಾನಂದ್ರೂ ಕೂಡ ಈ ಜನ್ಮದಲ್ಲೇ ಮಾಡಿರ್ಬೋದು. ಮತ್ತು ಸದಾ ಶತ್ರು, ಯಾವತ್ತೂ ಶತ್ರುನೇ ಆಗಿರ್ತಾನ ಅಂತ ಹೇಳಕ್ಕೂ ಬರೋದಿಲ್ಲ. ರಾಜಕೀಯದಲ್ಲಿ ನೋಡ್ರಿ, ಇಲೆಕ್ಷನ್ ಮಾಡೋತನೂ ಒಬ್ರಿಗೊಬ್ಬರು ಪರಮಶತ್ರುಗಳಂತೆ ಬೇಕು ಅಂತಾರೆ. ಇವ್ರು ನೋಡಿದ್ರಿ ಆಕಸ್ಮಿಕ ಇವ್ರು ಎದರ ಬದ್ರೆ ಭೇಟಿ ಆದ್ರೆ ಒಬ್ಬರು ಕುತ್ತಿಗೆ ಒಬ್ಬರು ಹಿಚಕ್ತಾರೇನಪ್ಪ, ಒಬ್ರನ್ನೊಬ್ರು ಕಂಡು ಬಿಟ್ಟರೆ ಏನು ಶೂಟ್ ಮಾಡ್ತಾರೇನಪ್ಪ ಅನ್ನುವಂಗ ಜಗಳಾಡಿರ್ತಾರೆ, ಶತ್ರುಗಳಾಗಿರ್ತಾರೆ. ಸ್ವಲ್ಪ ಸಮ್ಮಿಶ್ರ ಸರ್ಕಾರ ಬರುವಂಗಾಗಿರ್ಬೇಕು ಇಲೆಕ್ಷನ್. ಎಂಥ ಶತ್ರುಗಳಿರಲಿ ತಕ್ಷಣಕ್ಕೆ ಮಿತ್ರರಾಗಿ ಬಿಡ್ತಾರೆ. ಈ ಶತ್ರುಗಳು ಈ ಬದುಕಿನಲ್ಲಿ ನಮ್ಮ ಓಣಿ ಒಳಗ, ನಮ್ಮ ಊರೊಳಗ ಏನು ಶತ್ರುಗಳು ಕಂಡು ಬಂದಾರಲ್ಲಪ್ಪ, ಈ ಶತ್ರುಗಳು ಇವರು ಸದಾ ಶತ್ರುಗಳಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಕೆಲವೊಂದಿಷ್ಟು ಜನ, ಕೆಲವೊಂದಿಷ್ಟು ಅರಿಕುಳ ಶತ್ರುಗಳ ಸಮೂಹ ಇದೆ. ಆಶ್ಚರ್ಯದ ಸಂಗತಿ ಅಂದರೆ ನಿಜವಾದ ಶತ್ರುಗಳು ನಮಗೆ ಅವರೇ, ಅವರು ಶತ್ರುಗಳಂತಲೇ ನಮಗೆ ಪರಿಚಯ ಆಗಿಲ್ಲ, ಅವರು ಶತ್ರುಗಳಂತ ಗುರುತಿಸ್ಲಿಕ್ಕೇ ಆಗಿಲ್ಲ ನಮಗೆ. ಸಮಸ್ಯೆ ಇದು. ಕೆಲವು ಶತ್ರುಗಳು ಭಾಳ ಮಜಾ ಇರ್ತಾರೆ, ನಮ್ಮ ಮನೆಯಾಗೆ ಇರ್ತಾರೆ, ನಮ್ಮ ಓಣ್ಯಾಗ ಇರ್ತಾರೆ, ನಮ್ಮದ ಚಹಾ ಕುಡಿತಾರೆ, ನಮ್ಮ ಮನ್ಯಾಗ ಊಟ ಮಾಡ್ತಾರೆ, ನಮ್ಮ ಜೊತೆ ಇಂಥ ಹಿತೈಷಿಗಳನ್ನುವಂಗಿರ್ತಾರೆ. ಒಳಗ ಅಂತಾರಲ್ಲ, ಒಳಗ ಕೆಟ್ಟದ್ದು ಮಾಡ್ತಿರ್ತಾರೆ. ಅವ್ರಿಗೆ ಹಿತಶತ್ರುಗಳು ಅಂತಾರೆ. ಅವ್ರಿಗೆ ಶತ್ರುವಿನನ್ನು ನೇರವಾಗಿ ಗುರುತಿಸ್ಲಿಕ್ಕಾಗ್ತದೆ, ಹಿತಶತ್ರುವಿನನ್ನು ಗುರುತಿಸ್ಲಿಕ್ಕಾಗೋದಿಲ್ಲ. ಹಿತಶತ್ರುವಿನ ಗುರುತಿಸೋದು ಭಾಳ ಕಷ್ಟ ಇದೆ. ಯಾಕೆ? ಅವನು ಮಿತ್ರನ ಮುಖವಾಡ ಹಾಕ್ಕೊಂಡಿರ್ತಾನೆ. ನಮ್ಮ ಎದುರಿಗೆ ಮಿತ್ರನ ಮುಖವಾಡ ಹಾಕ್ಕೊಂಡಿರ್ತಾನೆ, ನಮ್ಮ ಜೊತೆ ಎಷ್ಟು ಚಂದ ಮಾತಾಡ್ತಾನ, ನಮಗೆ ಪರಮ ಹಿತೈಷಿ ಅನ್ನುವಂಗೆ ಮಾತಾಡ್ತಾನ, ಬೆನ್ನಿ ಹಿಂದೆ ಚೂರಿ ಹಾಕ್ತಿರ್ತಾನ. ಇಂಥವನಿಗೆ ಏನಂತಾರೆ? ಹಿತಶತ್ರು ಅಂತ ಕರೀತಾರೆ. ಉದಾಹರಣೆಗೆ ಶಕುನಿ ಇದ್ನಲ್ಲ, ಮಹಾಭಾರತದ ಶಕುನಿ ದುರ್ಯೋಧನಿಗೆ ಕೊನೆಯ ಕ್ಷಣದವರೆಗೂ ಗೊತ್ತಾಗಲಿಲ್ಲ. ದುರ್ಯೋಧನ ನೆಲಕ್ಕೆ ಬಿದ್ದಿದ್ದ, ಭೀಮ ಕೈಕಾಲುಗಳನ್ನು ತುಂಡರಿಸಿದ್ದ, ನೀರಂತ ಬಿಕ್ಕುತ್ತಿದ್ದ. ಶಕುನಿ
ಸಾವಿನ ಕೊನೆ ಅಂಚಿನಲ್ಲಿದ್ದರೂ ಆಗೊಂದಿಷ್ಟು ಕೈಯಾಗ ನೀರು ಹಿಡ್ಕೊಂಡು ಬಂದಂತ ಅವನು ಕುಂಟುಕೊಂತ ದುರ್ಯೋಧನ, ನಾನು ಸಾವಿನ ಕೊನೆ ಅಂಚಿನಲ್ಲೇ ಇದ್ದೀನಿ, ನೀರು ಕುಡಿತಾ ಇದ್ದೀನಿ, ನಿನಗೊಂದಿಷ್ಟು ಇದ್ರಾಗ ಕೊಡಬೇಕಾಗಿತ್ತು, ನೀರು ನಿನಗೆ ಕೊಡಂಗಿಲ್ಲ. ಈ ನಿನ್ನ ದುರವಸ್ಥೆಯನ್ನು ನೋಡಿ ಆನಂದ ಪಡಬೇಕಂತ ನಾನು ಇನ್ನೂ ಬದುಕಿದ್ದೀನಿ. ನನಗೆ ಸಾವು ಬಂದು ಭಾಳಷ್ಟು ಹೊತ್ತಾಯಿತು, ನಿನ್ನ ಈ ದುರವಸ್ಥೆಯನ್ನು ಕಾಣಲಿಕ್ಕೆ ನಾನು ಇನ್ನೂ ಒಂದಿಷ್ಟು ಬದುಕಿದ್ದೀನಿ ಅನ್ನಂತ ಆಗ ಗೊತ್ತಾಯಿತು ದುರ್ಯೋಧನಿಗೆ. ಆ ಕೊನೆ ಗಳಿಗೆ ಒಳಗೆ ಗೊತ್ತಾಯಿತು. ದುರ್ಯೋಧನ ತಿಳ್ಕೊಂಡಿದ್ದ ನಮ್ಮ ಮಾಮ, ನಮ್ಮ ಸ್ವಾದರ ಮಾಮ, ನಮ್ಮ ಪರಮ ಮಿತ್ರು, ಪರಮ ಹಿತೈಷಿ ಅಂತ ತಿಳ್ಕೊಂಡಿದ್ದ. ಆದರೆ ನಿಜವಾಗಿಯೂ ದುರ್ಯೋಧನನ ಪರಮ ಶತ್ರು ಅಂದರೆ ಶಕುನಿಯೇ ವಿನಾ ಪಾಂಡವರಲ್ಲ. ಈ ಕ್ಷಣ ಗೊತ್ತಾಗಿದೆ ದುರ್ಯೋಧನನಿಗೆ ನನ್ನ ಪರಮ ಶತ್ರು ಅಂದರೆ ಈ ನಮ್ಮ ಮಾಮ ಶಕುನಿ ಅಂತ ಗೊತ್ತಾಗಿದೆ. ಆದರೆ ಏನು ಮಾಡೋದು, ಕಾಲ ಮಿಂಚಿ ಹೋಗಿದೆ. ನಮ್ಮ ಪರಿಸ್ಥಿತಿನೂ ಹಾಗೆ. ಬದುಕಿನ ತುಂಬ ನಾವು ಇವರು ಹಿತೈಷಿಗಳು ಅಂತ ತಿಳ್ಕೊಂಡಿದ್ದೇವೆ. ಇವರು ಹಿತೈಷಿಗಳಲ್ಲ, ನಿನ್ನ ಪರಮ ಶತ್ರುಗಳಾಗಿದ್ದಾರೆ. ಯಾರು? ಅರಿಕುಳ. ಒಬ್ಬರಲ್ಲ ಇಬ್ಬರಲ್ಲ 6 ಜನ ಅದಾರ ನಿನ್ನ ಶತ್ರುಗಳು. ನಿನಗೆ ಗೊತ್ತೇ ಆಗಿಲ್ಲ, ಕೊನೆ ಕ್ಷಣದವರೆಗೂ ನಿನಗೆ ಗೊತ್ತೇ ಆಗಲಿಲ್ಲ ಅಂತಾರೆ. ಯಾರವರು? ಇವರೇ ಅರಿಷಡ್ವರ್ಗಗಳು. ಇಲ್ಲಿ ಅರಿಕುಳ ಅಂತ ಶಬ್ದ ಬಳಸಿದ್ದಾರೆ. ಹಲವೆಡೆಯಲ್ಲಿ ಶ್ರೀಮನ್ಯ ಜೀವನ ಶಿವಗಳು ಅರಿಷಡ್ವರ್ಗಗಳು ಅಂತ ಹೇಳ್ತಾರೆ. ಯಾವಪ್ಪ ಅರಿಷಡ್ವರ್ಗಗಳು? ನಿಮಗೆಲ್ಲ ಗೊತ್ತಿರುವ ಹಾಗೆಯೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ನಮ್ಮ ಮನಸ್ಸಿನ ಅಶಾಂತಿಗೆ ಈ ಅರಿಷಡ್ವರ್ಗಗಳೇ ಕಾರಣ. ನಮ್ಮ ಮನಸ್ಸು ಒಂದು ಶಾಂತ ಸರೋವರ ಇದ್ದಂಗ ಒಂದಿಷ್ಟು ವಾಸನೆಯ ಗಾಳಿ ಬೀಸ್ತು, ರಜೋಗುಣದ ಗಾಳಿ ಬೀಸ್ತು ಅಂತಂದರೆ, ಗಾಳಿ ಬೀಸಿದಾಗ ಸಮುದ್ರದಲ್ಲಿ ಅಲೆಗಳು ತೋರಿ ಬಂದ ಹಾಗೆ ಈ ಕಾಮಾಕಾರ ವೃತ್ತಿ, ಕ್ರೋಧಾಕಾರ ವೃತ್ತಿ ಎಂಬತಕ್ಕಂಥವುಗಳು ನಮ್ಮಲ್ಲಿ ತೋರಿ ಬರ್ತವೆ. ಅಲೆಗಳು ಅವು ಚಂಡಮಾರುತವಾಗಿ ಸುನಾಮಿಯಾಗಿ ಪರಿವರ್ತನೆ ಆಗಬಾರ್ದು. ಸಮುದ್ರ ಅಂದಮೇಲೆ ಅಲೆಗಳು ತೋರಿ ಬರಬೇಕು, ಒಂದಿಷ್ಟು ಬರಬೇಕು, ಒಂದಿಷ್ಟು ಕಾಮ ಇರಬೇಕು, ಒಂದಿಷ್ಟು ಕ್ರೋಧ ಇರಬೇಕು. ನಾವು ಬೇಡ ಅನ್ನೋದಿಲ್ಲ. ಆದರೆ ಅವು ಸುನಾಮಿಯಾಗಿ ಪರಿವರ್ತನೆ ಆಗಬಾರ್ದಲ್ಲ. ಸಮುದ್ರದ ಅಲೆಗಳು ಸುನಾಮಿಯಾಗಿ ಪರಿವರ್ತನೆ ಆದರೆ ಸುನಾಮಿ ಅಲೆಗಳು ಎಂಥ ಅನಾಹುತವನ್ನು ಮಾಡ್ತವೆ ನೋಡಿ. ರಾವಣನ ಬದುಕಿನಲ್ಲಿ ಕಾಮವೆಂಬ ಅಲೆ ಸುನಾಮಿ ಅಲೆಯಾಗಿ ಪರಿವರ್ತನೆಯಾಯಿತು. ಅವನ ಸರ್ವ ವಂಶವನ್ನು ಕೊಚ್ಚಿಕೊಂಡು ಹೋಯಿತು. ಅದಕ್ಕೆ ಬಸವಣ್ಣವರು ಮುನ್ನಂಜದ ರಾವಣನೇ ವಿಧಿಯಾಧನಯ್ಯ ರಾವಣನ ಉದಾಹರಣೆಯನ್ನು ಕೊಟ್ಟರು. ರಾವಣನಂಥ ಮಹಾಶೂರ, ಮಹಾಜ್ಞಾನಿ, ಧೀಮಂತ ವ್ಯಕ್ತಿ ನಾಶವಾದ. ಹೆಂಗೆ ನಾಶವಾದ? ತುಳಸಿ ಭಾಳ ಚಂದ ಹೇಳ್ತಾರೆ. ಅವ್ರ ಮಾತಿನಲ್ಲಿ ಕೇಳಬೇಕು, ಭಾಳ ಸೊಗಸಾಗಿ ವರ್ಣನ ಮಾಡ್ತಾರೆ ತಮ್ಮ ದೋಹೆಯಲ್ಲಿ. ಇಕ್ ಲಕ್ ಪೂತ್ ಸವಾಲಕ್ ನಾಥಿ ತಾ ರಾವಣ ಗರ್ಮೆ ದಿಹಾನ ಬಾಥಿ ಎಂದು. ರಾವಣನಿಗೆ ಎಷ್ಟು ಪರಿವಾರ, ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು. ತುಳಸಿ ಹೇಳ್ತಾರೆ,
ಸ್ವಲ್ಪ ಉತ್ಕರ್ಷ ಮಾಡಿ ಹೇಳಿದಾರೇನೋ ಅಂತ ಅನ್ನಿಸ್ತದೆ. ತುಳಸಿ ಹೇಳ್ತಾರೆ, ಅವರ ಉದ್ದೇಶ ಹಾಗೆ ಹೇಳುವುದು, ಕಾಮ ಅಂಬತಕ್ಕಂಥದ್ದು ಸುನಾಮಿ ಅಲೆಯಾಗಿ ನಿನ್ನ ಹೃದಯದ ಮನಸ್ಸಿನ ಸಾಗರದಲ್ಲಿ ಸುನಾಮಿ ಅಲೆಯಾಗಿ ತೇಲಿ ಬಂತು ಅಂತಂದರೆ ಸರ್ವನಾಶ ಮಾಡ್ತದ ಎಂಬುದಕ್ಕೆ ಅವರು ಬಹಳ ಸೊಗಸಾಗಿ ದೋಹೆಯಲ್ಲಿ ಹೇಳಿದರು. ಏಕ ಲಕ್ ಪೂತ್, ರಾವಣನಿಗೆ 1,00,000 ಜನ ಮಕ್ಕಳಿದ್ರಂತ. ಏಕ ಲಕ್ ಪೂತ್ ಸವಾಲಕ್ ನಾಥಿ. ಮೊಮ್ಮಕ್ಕಳು ಎಷ್ಟು ಜನ? 1,00,000. 1,25,000 ಮೊಮ್ಮಕ್ಕಳಿದ್ರಂತೆ. ಏಕ ಲಕ್ ಪೂತ್ ಸವಾಲಕ್ ನಾಥಿ. ನಾತಿ ಅಂದರೆ ಮೊಮ್ಮಕ್ಕಳು, ಸವಾಲಕ್ ನಾಥಿ. ಇಷ್ಟಿದ್ದು ಏನಾಯ್ತು? ತಾ ರಾವಣ ಗರ್ಮೆ ಧ್ಯಾನ ಬಾಥಿ. ಇಷ್ಟಿದ್ದಂತ ರಾವಣನ ಮನೆಯೊಳಗೆ ದೀಪ ಹಚ್ಚಲಕ್ಕೆ ದಿಕ್ಕಿಲ್ಲಾರ್ದಂಗೆ ಆಯ್ತಪ್ಪ. ಯಾಕಾಯ್ತಪ್ಪ? ಕಾಮ. ಒಂದು ಕಾಮ ಅವನ ಬದುಕನ್ನು ಸರ್ವನಾಶ ಮಾಡಿಬಿಡ್ತು. ಆದ್ದರಿಂದ ಈ ಕಾಮವನ್ನು ಸ್ವಲ್ಪ ತಡಿಬೇಕಲ್ಲ. ಹಾಗಾದರೆ ಕಾಮ ಇರಬಾರ್ದೆ. ಕಾಮ ಇವು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಕಲ್ಪನೆ ಬರುವ ಹಾಗೆ ಹೇಳಬೇಕು ಅಂದರೆ, ಕಾಮ ಅಂದರೆ ಬಯಕೆ. ಮನುಷ್ಯನಿಗೆ ಬಯಕೆ ಇರೋದೆ. ಅದು ಸ್ತ್ರೀ ಬಯಕೆನೇ ಇರ್ಬೋದು, ವಸ್ತುಗಳ ಬಯಕೆನೇ ಇರ್ಬೋದು. ಈ ಪ್ರಪಂಚವು ಅನೇಕ ಆಕರ್ಷಣೀಯ ವಸ್ತುಗಳಿಂದ ತುಂಬಿರುವಂತಹ ಪ್ರಪಂಚ. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ನಾಲಿಗೆ ರುಚಿಸ್ತದೆ. ನಾವು ಮಾರ್ಕೆಟ್ನಾಗ ಹೋಗ್ತೀವಿ, ಮಹಾಲ್ಗಳಲ್ಲಿ ಹೋಗ್ತೀವಿ. ಇವತ್ತಂತೂ ಭಾಳ ದೊಡ್ಡ ದೊಡ್ಡ ಈ ಶಾಪಿಂಗ್ ಅಂತ ಹೋಗಿಬಿಟ್ರೆ ಏನು ಮಹಾಲ್, ಎಲ್ಲ ಹಿಂಗೆ ವಸ್ತುಗಳು ತುಂಬಿಕೊಂಡಿರ್ತವೆ. ಈ ಪ್ರಪಂಚನೇ ಆಕರ್ಷಣೀಯ ವಸ್ತುಗಳಿಂದ ತುಂಬಿರುವಂಥದ್ದು. ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು. ಅತ್ಯಂತ ಆಕರ್ಷಣೀಯ ಪ್ರಪಂಚ ಇದು. ನೋಡಿದ ಕ್ಷಣ ಮನಸ್ಸು ಬಯಸ್ತದೆ. ಬಯಸೋದು ಸಹಜ ಐತಿ. ಬಯಕೆ ಮಾನವನ ಮೂಲ ಗುಣವಾಗಿದೆ. ಬಯಸಬಾರದು ಅಂದ್ರೆ ಬದುಕೋದು ಹೇಗೆ? ಬಯಕೆ ಉಂಟಾಗ್ತದೆ ಸಹಜ. ಜ್ಞಾನಿಗೇನು, ಅಜ್ಞಾನಿಗೇನು, ಸಂಸಾರಿಗೇನು, ಸನ್ಯಾಸಿಗೇನು ಬಯಕೆ ಉಂಟಾಗುತ್ತದೆ. ಅದನ್ನು ಸಂತರ ಭಾಳ ಚಂದ ಹಾಡಿದರು. ಭಗವಂತ ದೊರಿಬೇಕಂದ್ರೆ ಬಯಕೆ ತುಂಬಿದ ಭಾವನೆ ಬರಕೆ ನೀ ಖಾಲಿ ಮಾಡೋ ಅಂದರು. ಒಂದಿಷ್ಟು ಬಯಕೆಗಳನ್ನು ಸ್ವಲ್ಪ 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 ಕಡಿಮೆ ಮಾಡ್ಕೊ. ಇರಬಾರ್ದಂತಲ್ಲ, ಅತಿ ಆಗಬಾರ್ದಲ್ಲ, ಅತಿ ಆಗಬಾರ್ದು. ಅದಕ್ಕೆ ಭಾಳ ಚಂದ ಇವುಗಳ ಕುರಿತು ಸೊಗಸಾಗಿ ಹೇಳ್ತಾರೆ. ನಾವು ಆಕರ್ಷಣೆ ವಸ್ತುಗಳನ್ನು ನೋಡ್ತೀವಿ, ಬೇಕಂತೀವಿ. ಕಾಮ ಇಲ್ಲಿ ಬೇಕಾದ್ದು ಇರ್ತದೆ, ಬೇಡದ್ದು ಇರ್ತದೆ. ಬೇಕನಿಸಿದವರಿಗೆ ಅದರಲ್ಲಿ ಇಚ್ಛೆ ಉಂಟಾಗ್ತದೆ. ಬೇಕನಿಸಿದಾಗ ಕಾಮ, ಅದು ಬೇಡನಿಸಿದಾಗ ಕ್ರೋಧ. ಅದೇ ವಸ್ತುನೇ ಇರ್ಬೋದು. ಅದೇ ವಸ್ತುನೇ ಒಮ್ಮೆ ಬೇಕನ್ನಿಸ್ತದೆ, ಮತ್ತೊಮ್ಮೆ ಬೇಡ ಅನ್ನಿಸ್ತದೆ. 100 ಮಂದಿ ನೋಡಿ ಬಿಟ್ಟು ಹೋಗಿರ್ತಾರೆ. ಆ ಯುವತಿಯನ್ನು 100 ಮಂದಿ ನೋಡಿ ಬಿಟ್ಟು ಹೋಗಿರ್ತಾರೆ. ಅವರು ಚಂದ ಕಂಡ್ರಂಗಿಲ್ಲ. ಇವ ನೋಡ್ತಾನೆ, ಮದುವೆ ಆಗುತ್ತಾನೆ, ಇವನಿಗೆ ಬೇಕನ್ನಿಸ್ತದೆ ಕಾಮ. ಅದೇ ಹೆಣ್ಮಗಳೇ, ಅದೇ ಯುವತಿನೇ ಇರ್ತಾಳೆ. ಏನು ವ್ಯತ್ಯಾಸ ಆಗಿರೋದಿಲ್ಲ. ಒಂದು ದಿವಸ ಯಾವುದೋ ಒಂದು ತಪ್ಪಿನಿಂದಾಗಿ ಅವಳ ಮೊಬೈಲದೊಳಗೆ ಒಂದು ಮೆಸೇಜ್ ನೋಡ್ತಾನಷ್ಟೇ. ತಪ್ಪಿ ಬಂದಿದೆ, ಇವತ್ತೇನು ಯಾರ ನಂಬರ್ ಯಾರ ಕಡೆ ಇದೆ ಅಂತ ಹೇಳಿಕೆನಾಗೋದಿಲ್ಲ. ಯಾವನೋ ಒಬ್ಬ ಒಂದು ರಾಂಗ್ ಮೆಸೇಜ್ ಕಳಿಸ್ದ ಅಂತ ತಿಳ್ಕೊಳ್ಳಿ. ನೋಡಿ, ಅವತ್ತು ಬೇಕಂದಿದ್ದ ಕಾಮ ಈ ಒಂದು ಮೆಸೇಜ್ ನೋಡಿದ ಕೂಡಲೇ ತಕ್ಷಣಕ್ಕೆ ಬ್ಯಾಡ ಅನಿಸಿಬಿಟ್ಲು. ಕ್ರೋಧ, ಬ್ಯಾಡ ಅನ್ನಿಸ್ತು, ಕ್ರೋಧ ಶುರು. ಬೇಕನಿಸಿದಾಗ ಕಾಮ, ಬ್ಯಾಡ ಅನಿಸಿದಾಗ ಕ್ರೋಧ.
ಬೇಕೆನಿಸಿ ಪಡೆದ ವಸ್ತು ಇದು ನನಗೇ ಇರಲಿ ಎಂಬತಕ್ಕಂಥದ್ದು ಲೋಭ. ಸಂಕ್ಷಿಪ್ತ ಸಾಮಾನ್ಯ ಮಾತಿನಲ್ಲಿ ಇವುಗಳ ವರ್ಣನ ಮಾಡ್ತಾ ಹೋಗಬೇಕಂದ್ರೆ, ನಾನು ಬೇಕೆನಿಸಿ ಪಡೆದ ವಸ್ತು ಏನಿದೆಯೋ ಇದು ನನಗೆ ಮಾತ್ರ ಅಂಬುವಂಥದ್ದೇನದಲ್ಲ, ಇದು ಲೋಭ ಅಂದರು. ನನಗೇ ಇರಬೇಕಿದು, ಇದು ಇಲ್ಲದೇ ಇದ್ರೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ನಾವು ಅದನ್ನು ಹಿಂಗೆ ಹಚ್ಕೊಂಡ್ಬಿಡ್ತೀವಲ್ಲ. ಇದು ಇಲ್ಲ ಅಂತಂದರೆ ನನ್ನ ಬದುಕ ಇಲ್ಲ ಅಂತ ಆ ವಸ್ತುವನ್ನು, ಆ ವ್ಯಕ್ತಿಯನ್ನು ಅಷ್ಟು ಹಚ್ಕೊಂತೀವಲ್ಲ, ಅದು ಮೋಹ ಅಂತ ಹೇಳಿಸಿಕೊಡ್ತದೆ. ಈ ವಸ್ತು ನನ್ನಲ್ಲೇ ಮಾತ್ರ ಇದೆ, ನನ್ನಂಥವನು ಮಾತ್ರ ಇದನ್ನು ಪಡೆಯಲು ಸಾಧ್ಯ, ಅದನ್ನಿಟ್ಟುಕೊಂಡು ಅಭಿಮಾನ ಪಡ್ತಾನಲ್ಲ, ಇದಕ್ಕೆ ಅಹಂಕಾರ ಅಂತಾರೆ. ತನ್ನಲ್ಲಿ ಇರುವ ವಸ್ತು, ತಾನು ದೊರಕಿಸಿಕೊಂಡ ವಸ್ತು ಮತ್ತೊಬ್ಬನಲ್ಲಿ ಕಂಡ ಅಂತಂದ್ರೆ, ಇವನಿಗೊಂದು ಇನೋವಾ ಕಾರ್ ನೋಡ್ದ, ಬೇಕಾಯ್ತು ತಂದ. ನನ್ನ ಹತ್ರ ಇನೋವಾ ಕಾರ್ ಐತಿ ಅಂದ. ಈ ಓಣ್ಯಾಗ ಇನೋವಾ ಕಾರ್ ಇಟ್ಟವ ನಾನೇ ಅಂದ. ಈ ಊರಾಗ ಇನೋವಾ ಕಾರ, ಫಾರ್ಚುನರ್, ಈ ಊರಾಗ ಫಾರ್ಚುನರ್ ಇರೋದು ನನ್ನ ಹತ್ರ ಮಾತ್ರ ಅಂದ. ಇದು ಅಹಂ ಪಟ್ಟು ಆನಂದ ಪಡ್ತಾನೆ. ಇವಂದು ಇನೋವಾ ಐತಿ, ಪಕ್ಕದ ಮನೆಯವ ಫಾರ್ಚುನರ್ ತಂದ. ಅವನು ದುಡ್ಡು ಕೊಟ್ಟು ತೊಗೊಂಡು ಬಂದಾನೆ, ಇವೇನು ದುಡ್ಡು ಕೊಟ್ಟಿಲ್ಲ. ಅವನು ದುಡ್ಡು ಕೊಡು ತಂದ್ರು ಇವಂಗೆ ತಾಪ ಶುರುವಾಗ್ತದೆ. ಇದೆ ಮಾತ್ಸರ್ಯ ಅಂತಾರೆ. ಅದು ಅಷ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ಸಹಜವಾಗಿ ಮನುಷ್ಯನ ಬದುಕಿನಲ್ಲಿ ದಿನನಿತ್ಯವೂ ತೋರುತ್ತವೆ. ಬದುಕಿನಾದ್ಯಂತ ನಮ್ಮ ಬೆನ್ನ ಹತ್ತಿ ಕಾಡ್ತಾನೆ ಇರ್ತವೆ ಈ ಕಾಮಕ್ರೋಧಾದಿಗಳು. ಇವುಗಳ ಉಪದ್ರವವನ್ನು ಹೇಗ್ರಿ ನೀಗೋದು? ಇವು ಶತ್ರುಗಳದವಲ್ಲ, ಮಿತ್ರಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೇ? ಶತ್ರುವಿನನ್ನು ಮಿತ್ರನನ್ನಾಗಿ ಮಾಡ್ಕೊಂಡ್ಬಿಟ್ರೆ ಆನಂದ ಇರ್ತದೆ. ಅದಕ್ಕೆ ಒಂದು ಕಡೆ ಭಾಳ ಚಂದ ಹೇಳ್ತಾರೆ, ಆಗದವರನ್ನು ನೀಗಿಕೊಳ್ಳಲು ಆಯುಧ ಹಿಡಿಯಲೇಕಯ್ಯ, ಆಗದವರಿಗೂ ಆಗಿಬಿಟ್ಟರೆ ಸಾಲದೆ. ಭಾಳ ಚಂದ ಮಾತು ಹೇಳಿದರು ಕಾವ್ಯಾನಂದರು. ಅವರೇ ಹೇಳ್ತಾರೆ ನೋಡಿ ಇಲ್ಲಿ, ಇವುಗಳ ಕುರಿತು ಬಹಳ ಸುಂದರವಾದಂಥ ವ್ಯಾಖ್ಯಾನವನ್ನು ಮಾಡ್ತಾ, ಕಾಮವೇ ಮಿತಿಯಲ್ಲಿ ಹಿತ, ಅತಿಯಲ್ಲಿ ಅಹಿತ ನೀನು. ಏನಂತಾರೆ? ಕಾಮವನ್ನು ಕುರಿತು ಮಾತನಾಡ್ತಾ ಕಾವ್ಯಾನಂದರು, ಕಾಮವೇ ಮಿತಿಯಲ್ಲಿ ಹಿತ, ಅತಿಯಲ್ಲಿ ಅಹಿತ ನೀನು. ಈ ಕಾಮ ಐತಲ್ಲ, ಈ ಬಯಕೆ ಐತಲ್ಲ, ಮಿತಿಯಲ್ಲಿದ್ದರೆ ಅದು ನಮಗೆ ಹಿತವನ್ನು ಉಂಟು ಮಾಡ್ತದೆ. ಕಾಮ ಇರಬಾರ್ದಂತಲ್ಲ, ಬಯಕೆ ಇರಬಾರ್ದಂತಲ್ಲ. ಬಯಕೆನೇ ಇಲ್ಲ ಅಂದ್ರೆ ಬದುಕು ಮಾಡೋದು ಹೇಗೆ? ಬಯಕೆ ಇರಬೇಕು, ಬೇಡ ಅಂತ ಅನ್ನೋದಿಲ್ಲ ನಾವು. ಎಷ್ಟಿರ್ಬೇಕು, ಹೆಂಗಿರ್ಬೇಕು? ಅದನ್ನು ಭಾಳ ಚಂದ ಹೇಳಿದ್ರು, ಕಾಮವೇ ಮಿತಿಯಲ್ಲಿ ಹಿತ. ಒಂದು ಮಿತಿ ಇರ್ತದೆ, ಯಾವುದಕ್ಕೂ ಒಂದು ಮಿತಿ ಇರ್ತದೆ. ಮಿತಿ ದಾಟದ ಅತಿ ಆಯಿತು, ಅದು ಅನರ್ಥದಲ್ಲಿ ಪರ್ಯಾವಸಾನ ಆಗ್ತದೆ. ಹೇಗೆ ಅಂದರೆ ಒಂದು ಉದಾಹರಣೆ ನೆನಪಿಸಿಕೊಳ್ಳೋಣ, ಅಂದರೆ ಸ್ಪಷ್ಟವಾಗ್ತದೆ. ಒಬ್ಬ ದಾರಿ ಹೋಕ ಪಾಂತಸ್ಥ, ಬೇಸಿಗೆಯ ವೈಶಾಖ ಮಾಸದ ಸಮಯ, ಹಾಗೆ ನಡ್ಕೊಂಡು ಹೊಂಟಿದ್ದ. ವಿಪರೀತ ಬಿಸಿಲ, ಹಸಿವಾಗಿತ್ತು, ನಡ್ಕೊಂಡು ಹೊಂಟಿದ್ದ. ದಾರಿಯ ಪಕ್ಕದಲ್ಲಿ, ಅದು ಅರಣ್ಯದ ಹಾದಿ, ದಾರಿಯ ಪಕ್ಕದಲ್ಲಿ ಅಲ್ಲೊಂದು ಬಾವಿಯ ಪಕ್ಕಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡ. ವೈಶಾಖ ಮಾಸ, ಮಾವಿನ ಹಣ್ಣುಗಳು ಗಿಡ ತುಂಬ ಎಲ್ಲ ಮೆತ್ತಿ ಹೋಗಿದ್ದು, ಬಹಳ ರುಚಿಯಾಗಿರ್ತಕ್ಕಂಥ ಮಾವಿನ ಹಣ್ಣುಗಳು. ಅದನ್ನು ನೋಡಿದ ಹಸಿವಾಗಿತ್ತು, ಆನಂದ ಅನ್ನಿಸ್ತು. ಆ ಹಣ್ಣುಗಳನ್ನು ನೋಡಿದ ಕ್ಷಣ ಪಕ್ಕದಲ್ಲಿ ಬಾವಿ ನೀರಿತ್ತು,
ಓ ಹಣ್ಣು ತಿಂದು ನೀರು ಕುಡಿಯೋಣ ಅಂದ್ಕೊಂಡ. ಈ ಗಿಡ ಅರಣ್ಯದಾಗೈತಿ, ಇದಕ್ಕೆ ಯಾರು ವಾರಸುದಾರ ಇದ್ದಂಗೆ ಕಾಣೋದಿಲ್ಲ. ಗಿಡದ ತುಂಬೆಲ್ಲ ಹಣ್ಣುಗಳು, ಹಣ್ಣಿನ ರಾಶಿಯೇ ರಾಶಿ ತುಂಬಿ ಬಿಟ್ಟದು. ಆತಂದ ಇವನ್ನೆಲ್ಲ ಈ ಎಲ್ಲ ಹಣ್ಣುಗಳನ್ನು ನನ್ನದನ್ನಾಗಿ ಮಾಡಿಕೊಂಡ್ರೆ ಹೇಗೆ? ಇವನ್ನೆಲ್ಲ ಪೇಟೆಗೆ ಸಾಗಿಸಿ ಮಾರಿದ್ರೆ ಎಷ್ಟು ದುಡ್ಡು ಬರ್ಬೋದು? ಇವನ್ನೆಲ್ಲ ಹಣ್ಣು ಹರಿಯಬೇಕು ಅಂದ. ನೀರಡಿಕೆ ಆಗ್ಯದ, ಹಸಿವಾಗ್ಯದ, ಗಿಡ ಹತ್ತದ, ಹಣ್ಣು ಹರಿಲಿಕ್ಕೆ ಸ್ಟಾರ್ಟ್ ಮಾಡ್ದ. ವಿಪರೀತ ಹಸಿವಾಗ್ಯದ. ಆ ಲೋಭ ಸೇರ್ಕೊಂತ ನೋಡಿ, ಕಾಮ ಅತಿಯಾಯಿತು, ಲೋಭ ಆಗ್ತದದು. ಒಂದು ಹಣ್ಣು ತಿನ್ನಲಿಲ್ಲ, ಬರೀ ಹರಿದ ಮಾಡದ, ಹಣ್ಣು ತಿಲ್ಲೇ ಇಲ್ಲ. ಆ ಕಾಮ ಅತಿ ಐತಂದ್ರೆ ಹೆಂಗೆ ಆಗ್ತದೆ? ಹಣ್ಣು ಹರದ 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 ಎಲ್ಲನೂ ಹರದ. ಗಿಡ ಅಂತಿತ್ತು, ಪಕ್ಷಿಗಳು ಬರ್ತಾವೆ, ಮತ್ತೆ ಪಾಂತಸ್ಥರು ದಾರಿ ಹೋಕರು ಬರ್ತಾರೆ, ನಿನ್ನಂಗೆ ಹಸಿದು ಬರ್ತಾರೆ. ಒಂದೆರಡು ಹಣ್ಣು ಅವರಿಗೂ ಇರಲಿ ಬಿಡು ಅಂತಿತ್ತು. ಮೌನ ರೋಧನೆ ಮಾಡ್ತಿತ್ತು ಮರ. ಆ ಬಯಕೆಯಿಂದ ಕಿವುಡಾದ ಇವನ ಕಿವಿಗೆ ಅದರ ಮಾತುಗಳು ಕೇಳಿಸಲೇ ಇಲ್ಲ. ಅತಿಯಾದ ಬಯಕೆ, ಅತಿಯಾದ ಆಸೆ ಎಲ್ಲ ಹರಿಲಾಕತ್ತಿದ್ದು. ಎಲ್ಲ ಹಣ್ಣು ಹರಿದ. ಕೊನೆಗೊಂದು ಉಳಿದಿತ್ತು, ಅದು ಎತ್ತರದ ಕೊಲ್ಲೆಯ ಮೇಲೆ ಕೊನೆ ತುದಿ ಉಳಿದಿತ್ತು. ಅದನ್ನೂ ಒಂದು ಬಿಡಬಾರದಂದು ನೋಡ್ರಿ. ಅಲ್ಲೊಂದು 2 ಕಾಯಿ ಇದ್ದು ಅಷ್ಟೇ. ಬುಡಕ್ಕೆ ರಾಶಿ ರಾಶಿಯಾಗಿ ಹಣ್ಣು ಬಿದ್ದದ. ಹಣ್ಣು ಹರಿದು ಹರಿದು ಹಾಕಿದಾನ, ರಾಶಿ ರಾಶಿಯಾಗಿ ಹಣ್ಣು ಬಿದ್ದದ. ಅದು ಗಿಡದ ಕೊನೆ ತುದಿಯ ಭಾಗದಲ್ಲಿ 2 ಹಣ್ಣು ಅದಾವ. ಅವನು ಇಷ್ಟು ಬಿಡಬಾರದಂದ ತುದಿಗೆ ಹೋದ. ಆ ಮರಕ್ಕೆ ತಳ್ಕೊಳ್ಳೋಕ್ಕಾಗಲಿಲ್ಲ. ಇವನ ಆಶಯ ಭಾರ ತಳ್ಕೊಳ್ಳಿಕ್ಕಾಗಲಿಲ್ಲ ನೋಡಿ. ಅವೆರಡೂ ಹಿಂಗೆ ಎರಡೂ ಕೈ ಹಾಕಿ ಅವೆರಡು ಹಣ್ಣು ಹಿಂಗೆ ಹರಿದ, ಕೊಲ್ಲೆ ಮುರಿತು. ಹಣ್ಣು ಹಿಡ್ಕೊಂಡ ನೆಲಕ್ಕೆ ಬಿದ್ದ. ಅಷ್ಟು ಎತ್ತರದಿಂದ ನೆಲಕ್ಕೆ ಹಣ್ಣು ಹಿಡ್ಕೊಂಡೆ ಬಿದ್ದಿದ್ದ. ಹಣ್ಣಿನ ಮ್ಯಾಗ ಬಿದ್ದ ಹಾದ ಅಂದ್ರೆ ಕೆಳಗೆ ಬಿದ್ದ, ಮ್ಯಾಲೆ ಹಾದ ಅಂತ. ಹಣ್ಣಿನ ಮೇಲೆ ಬಿದ್ದ, ಹೆಣ ಆದ. ಅದಕ್ಕಂತಾರೆ ಅತಿಯಾದರೆ ಅಹಿತ, ಕಾಮವೇ ಮಿತಿಯಲ್ಲಿ ಹಿತ. ಸುಮ್ಮನೆ ಹಿಂಗೆ ಒಂದಿಷ್ಟು ಹರಿದು 4 ಹರಿದು ತಿಂದು ಬೇಕಾದ್ರೆ 4 ಹಣ್ಣುಗಳನ್ನು ಕಿಶದಾಗ ಹಾಕ್ಕೊಂಡು ಬೇಡ ಉಡ್ಯಾದಾಗ ಕಟ್ಕೊಂಡು ಹೋಗಿದ್ರೆ ಅದು ಮಿತಿ ಅನ್ನಿಸ್ತದೆ. ಹಂಗಾಗಂಗಿಲ್ಲ. ಇವನಿಗೆ ಮಿತಿ ಎಂಬುದೇ ಇಲ್ವಲ್ಲ. ಅಂತ್ಯವಿಲ್ಲದ ಆಸೆ, ತೃಪ್ತಿಯ ನರಿಯದ ತೃಷೆ, ತಂದಿಹ ವ್ಯಮಗೆ ದುರ್ದಶೆ. ಭಾಳ ಚಂದ ಹೇಳ್ತಾರೆ ಮಹಾತ್ಮರು. ಅಂತವಿಲ್ಲದ ಆಸೆ, ತೃಪ್ತಿಯ ನರಿಯದ ತೃಷೆ, ತಂದಿಹ ವ್ಯಮಗೆ ದುರ್ದಶೆ. ಎಷ್ಟು ಮನುಷ್ಯನಿಗೆ ಬಯಕೆ ಒಂದು ಇತಿ ಮಿತಿ ಎಂಬುದಿರಬೇಕಲ್ಲ. ಚೀನಾ ದೇಶದೊಳಗೆ ಒಬ್ಬ ಸಂತ, ಆತನ ಹೆಸರು ಚಾಂಗೋತ್ಸು ಅಂದರೆ ಭಾಳ ರಾಷ್ಟ್ರವ್ಯಾಪಿ. ಅಷ್ಟೇಕೆ ಅಂತಾರಾಷ್ಟ್ರದಲ್ಲಿ ನೋಡಿ ನಮಗೆ ಚೀನಾ ದೇಶದವ ಆದರೂ ನಮಗೆ ಪರಿಚಿತ. ಭಾಳ ಶ್ರೇಷ್ಠ ಸಂತರು ಚಾಂಗೋತ್ಸು. ನಮ್ಮಲ್ಲಿ ಸರ್ವಜ್ಞ, ವೇಮನ ಇಲ್ವೇ ಈ ಥರದ ವಿರಾಗ ವಿಭು ಅಲ್ಲಮರಂಗ ಹಾಗಿದ್ದ ಚಾಂಗೋತ್ಸು. ಅವನು ಸಮುದ್ರದ ದಂಡಿ ಮೇಲೆ ಹೀಗೆ ತಿರುಗಾಡ್ಕೋಂತ ಹೋದಾಗ ದೊಡ್ಡದಾಗಿರ್ತಕ್ಕಂಥ ಒಂದು ಮನುಷ್ಯನ ತಲೆಬುರುಡಿ ಖಾಲಿ ಹತ್ತು. ಅದೇನು ಅಂತ ನೋಡ್ತಾನೆ, ರಾಜನ ತಲೆಬುರುಡಿ. ಆ ತಲೆಬುರುಡಿ
ಯಾವತ್ತು ತಮ್ಮ ಜೊತೆಗೆ ಇಟ್ಕೊತಿದ್ರಂಥವ್ರು. ಭಾಳ ದೊಡ್ಡ ದೊಡ್ಡ ಶ್ರೀಮಂತ ಶಿಷ್ಯಂದಿರು ಭಕ್ತರು ಅವರೆಲ್ಲ ಈ ಸಂತನಿಗೆ ಕೇಳ್ತಿದ್ರು, ಇದೇನು ಮನುಷ್ಯನ ತಲೆ ಬುರುಡಿ ಇಟ್ಕೊಂಡಿರಲ್ಲ, ಯಾವತ್ತು ನಿಮ್ಮ ಜೊತೆನೇ ಇರ್ತದೆ, ಊಟಕ್ಕೆ ಕುಂತರು ಪಕ್ಕಕ್ಕನೇ ಇಟ್ಟಿರ್ತೀರಿ, ಮನ್ಕೊಂಡಾಗೂ ಪಕ್ಕಕ್ಕಿಟ್ಟ ಮನ್ಕೊತೀರಿ, ಏನು ಅದ್ರ ಮೇಲೆ ಅಷ್ಟೊಂದು ಮೋಹ ಅಂದರು? ಮೋಹ ಅಲ್ಲ, ಮೋಹ ಅಲ್ಲ, ಮೋಹದ ದೆವ್ವ ಬಡ್ಕೋಬಾರ್ದಂತ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡುದು ಅನ್ನೋ. ಇದ್ರ ಜೊತೆಗೆ ಯಾವತ್ತನ್ನ ಯಾಕೆ ಇಟ್ಕೊತೀನಿ ಅಂದ್ರೆ, ಒಂದು ದಿವಸ ಹಿಂಗಾಗೋದೈತಿ, ಎಷ್ಟು ಆಶೆ ಪಡ್ತೀವೋ ಜೀವ ಅಂತ ಇದನ್ನ ನೆನಪಿಸ್ತದೆ ನನಗೆ. ಇದು ಸದಾ ಯಾಕೆಂದ್ರೆ ಇಟ್ಕೊತೀನಿ ಅಂತಂದರೆ, ಒಂದು ದಿವಸ ನೀ ಏನಲ್ಲ ತಲೆ ಬರುಡಿ ಆಗುತ್ತಲೆ, ನಿನ್ನ ತಲೆ ಬರುಡಿ ಆಗ್ತದೆ, ದೇಹ ಅಸ್ಥಿಪಂಜರವಾಗ್ತದೆ. ಆದರೂ ಎಷ್ಟು ಬಯಕೆ, ಎಷ್ಟು ಆಸೆ. ಅದಕ್ಕೆ ಕಾಮವೇ ಮಿತಿಯಲ್ಲಿ ಹಿತ, ಅತಿಯಲ್ಲಿ ಅಹಿತ ನೀನು. ಎರಡನೇ ಮಾತನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ. ಕ್ರೋಧವೇ ಉಗುಳಿದರೆ ವಿಷ, ನುಂಗಿದರೆ ರಸ. ಬಾ ಚಂದ ಮಾತು, ಗಮನವಹಿಸಿ ಕೇಳಬೇಕು. ಕ್ರೋಧವೇ ಉಗುಳಿದರೆ ವಿಷ, ನುಂಗಿದರೆ ರಸ ನೀನು ಅಂದರು. ಕ್ರೋಧ ನುಂಗಬೇಕು, ಒಂದಿಷ್ಟು ಸ್ವಲ್ಪ ತಾಳ್ಮೆ ಬೇಕು. ವ್ಯಾಸರು ನಮಗೆ ದೂರ್ವಾಸರ ಕತೆ ಬರೀತಾರೆ. ಜಮದಗ್ನಿ, ವಿಶ್ವಾಮಿತ್ರ ಇವರೆಲ್ಲ ಕ್ರೋಧಾವತಾರ. ಇವ್ರ ಮೂಲಕ ನಮಗೆ ಕ್ರೋಧವು ಎಂಥ ಅನರ್ಥಕಾರಿ ಎಂಬುದನ್ನು ನಮಗೆ ಪ್ರತಿಪಾದನೆ ಮಾಡಿ ತೋರಿಸ್ತಾರೆ. ಒಂದು ಕ್ಷಣದ ಶಿಟ್ಟ ಎಂಥ ನಾಶ, ಎಂಥ ಅನಾಹುತವನ್ನು ತಂದುಕೊಡುತ್ತದೆ. ಒಂದು ಕ್ಷಣ ನುಂಗಿದ್ರೆ ಅದು ವಿಷ. ಶಿವ ವಿಷ ನುಂಗಿದಂಥ ಕಂಠದಾಗ ಇಟ್ಕೊಂಡಂಥ, ಹೊಟ್ಟಾಗಿ ಇಟ್ಟುಕೊಳ್ಳಿಲ್ಲ, ಹೊರಗೆ ಹಾಕಲಿಲ್ಲ. ಹಾಗೆ ನೀನು ವಿಷಕಂಠ ಆಗ್ತಿ. ಸ್ವಲ್ಪ ಒಂದು ಕ್ಷಣ ಕ್ರೋಧವೆಂಬ ವಿಷವನ್ನು ಅಲ್ಲೇ ಗಂಟಲದಾಗ ಇಟ್ಕೋ, ಹೊಟ್ಟಾಗೂ ಇಟ್ಕೋಬೇಡ, ಹೊರಗೂ ಹಾಕಬೇಡ. ಸ್ವಲ್ಪ ತಾಳ್ಮೆ ಬೇಕಲ್ಲ. ಒಂದು ಕ್ಷಣ ತಾಳಿದ್ರೆ ಬಾಳಿನಲ್ಲಿ ಬಿರುಕು ಬಿಡ್ತಾ ಇರಲಿಲ್ಲ. ಆದರೆ ಇವತ್ತು ಮನುಷ್ಯನಿಗೆ ತಾಳ್ಮೆನೇ ಇಲ್ಲ. ಕ್ಷಣೆ ರುಷ್ಟ, ಕ್ಷಣೆ ತುಷ್ಟ, ಹೃಷ್ಟ ತುಷ್ಟ, ಕ್ಷಣೆ ಯಾವುದಕ್ಕೂ ತಾಳ್ಮೆ ಇಲ್ಲ. ಸ್ವಲ್ಪ ತಾಳು. ಏನೇ ಬರಲಿ ಬದುಕಿನಲ್ಲಿ, ಎಂಥದ ಪ್ರಸಂಗ ಬರಲಿ, ಸ್ವಲ್ಪ ತಾಳ್ಬೇಕಲ್ಲ. ಆ್ಯಂಗರ್ ಈಸ್ ಬಾರ್ನ್ ಆಫ್ ಇಗ್ನೋರೆನ್ಸ್. ಈ ಕ್ರೋಧ ಅನ್ನೋದು ಅಜ್ಞಾನದಿಂದ ತೋರುವಂಥದ್ದು. ಆ್ಯಂಗರ್ ಈಸ್ ಎ ಮಾಡಿಫಿಕೇಶನ್ ಆಫ್ ಡಿಸೈರ್. ಈ ಕ್ರೋಧ ಎಂಬತಕ್ಕಂಥದ್ದು ಕಾಮದ ಪರಿವರ್ತನ ರೂಪ. ಅಂದರೆ ನಮಗೆ ಇಚ್ಛೆ ಈಡೇರಲಿಲ್ಲ ಅಂತಂದರೆ ಸಿಟ್ಟು ಬರ್ತದೆ. ನಮ್ಮ ಇಚ್ಛೆ ಯಾವಾಗಲೂ ಈಡೇರ್ಬೇಕಂತೇನಿದೆ? ಹೆಂಡತಿ ಯಾವತ್ತೂ ಮಾತು ಕೇಳಬೇಕಂತೇನಿದೆ? ಮಕ್ಕಳು ಯಾವತ್ತೂ ಮಾತು ಕೇಳಬೇಕಂತೇನಿದೆ? ನಿನ್ನ ಮನಸ್ಸೇ ನಿನ್ನ ಮಾತು ಕೇಳಂಗಿಲ್ಲ, ನಿನ್ನ ಇಂದ್ರಿಯಗಳೇ ನಿನ್ನ ಮಾತು ಕೇಳೋದಿಲ್ಲ. ಮಾತು ಕೇಳಂಗಿಲ್ಲಪ್ಪ. ಯಾವತ್ತೂ ಕೇಳಬೇಕಂತೇನಿದೆ? ಕೇಳಂಗಿಲ್ಲ. ನಮ್ಮ ಇಚ್ಛೆ ಪ್ರತಿಬಂಧ ಆಗ್ತದೆ ಒಮ್ಮೊಮ್ಮೆ. ಆದಾಗ ಸಿಟ್ಟು ಬರ್ತದೆ ಅವನಿಗೆ. ಅದಕ್ಕೆ ಭಾಳ ಚಂದ ಹೇಳಿದರು, ಆ್ಯಂಗರ್ ಈಸ್ ಎ ಮಾಡಿಫಿಕೇಶನ್ ಆಫ್ ಡಿಸೈರ್. ಇದು ಬಯಕೆಯ ಪರಿವರ್ತನ ಪರಿಣಾಮ ರೂಪವೇ ಕ್ರೋಧ ಅಂದರು. ಆ್ಯಂಗರ್ ಅರೈಸ್ ಫ್ರಮ್ ಸೆಲ್ಫಿಶ್ನೆಸ್. ಆ್ಯಂಗರ್ ಅರೈಸ್ ಫ್ರಮ್ ಸೆಲ್ಫಿಶ್ನೆಸ್. ಈ ಸಿಟ್ಟ ಯಾವಾಗ ಹುಡ್ತದೆ? ಸ್ವಾರ್ಥದಿಂದ ಹುಡ್ತದಂದ್ರು. ಯಾವಾಗಲೂ ನನ್ನ ಇಚ್ಛೆನೇ ಈಡೇರಲಿ ಅಂತಂದರೆ ಹೆಂಗೆ? ನನ್ನ ಇಚ್ಛೆ ಮಾತ್ರ ಈಡೇರಲಿ ಎಂಬತಕ್ಕಂಥದ್ದು ಸೆಲ್ಫಿಶ್ನೆಸ್ ಅಂತಿದ್ದು. ಮನುಷ್ಯ ಭಾಳ ಸೆಲ್ಫಿಶ್ನೆಸ್ ಆಗಿಬಿಟ್ಟ. ನನ್ನ ಬಯಕೆ ಮಾತ್ರ ಪೂರ್ತಿ ಆಗಬೇಕು, ಇನ್ನೊಬ್ಬರ ಬಯಕೆ ಪೂರ್ತಿ ಆಗಬಾರ್ದ. ನನ್ನ ಬಯಕೆ ಮಾತ್ರ ಪೂರ್ತಿಯಾಗಲಿ ಅಂದಾಗ ಈ ಸಿಟ್ಟು ಹುಟ್ಟಿ ಬರ್ತದೆ. ಅದನ್ನು ಋಷಿಕೇಶ ಸ್ವಾಮಿ ಶಿವಾನಂದರು ಹೇಳ್ತಕ್ಕಂಥ ಮಾತುಗಳು ಭಾಳ ಚಂದ ಹೇಳಿದ್ದಾರೆ.
ಆ್ಯಂಗರ್ ಅರೈಸ್ ವೆನ್ ಒನ್ ಈಸ್ ಇನ್ಸಲ್ಟೆಡ್, ಅಬ್ಯೂಸ್ಡ್, ಕ್ರಿಟಿಸೈಸ್ಡ್. ಯಾವಾಗ ಸಿಟ್ಟು ಬರ್ತದೆ? ಭಾಳ ಚಂದ ಬರೆದಿದ್ದಾರೆ ಅವರು. ಹಾಂ, ಯಾವಾಗ ನಮ್ಗೆ ಇನ್ಸಲ್ಟ್ ಆಗ್ತದೆ, ಹಾಂ ನೆನ್ಪಿಟ್ಕೋಬೇಕು, ಬದುಕಂದಾಗ ನಮ್ಮ ರೆಸ್ಪೆಕ್ಟ್, ನಮ್ಮ ಇನ್ಸಲ್ಟ್ ಇದ್ದದ್ದೇ. ಯಾವತ್ತೂ ನಮ್ಗೆ ಗೌರವ ಸಿಗ್ತದಂತ ಹೇಗೆ? ರಾಮನಿಗೆ ಗೌರವ ಕೊಡ್ತಾ ಇಲ್ಲ. ಇವತ್ತು ಯಾವನೋ ಭಗವಾನ್ ಅನ್ನೋ ಮನುಷ್ಯ ಏನು ಕೆಟ್ಟದಾಗಿ ಮಾತಾಡುತ್ತಾನೆ ರಾಮನ ಬಗ್ಗೆ, ಬುದ್ಧನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಇದ್ದಾರೆ, ಬಸವಣ್ಣವ್ರನ್ನ ಆಡ್ಕೊಳ್ತಾ ಇದ್ದಾರೆ, ಸಿದ್ಧಾರೂಢರನ್ನ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ, ಶಂಕರರನ್ನ, ಎಂಥ ಜ್ಞಾನ ಭಾಸ್ಕರ ಅಂಥವ್ರನ್ನು ಆಡಿಕೊಳ್ಳುವಂಥ ಜನ ಇದ್ದಾರೆ. ಬಸವಣ್ಣವ್ರು ಬದುಕಿದ್ದಾಗಲೇ ಅವ್ರನ್ನ ಆಡಿಕೊಳ್ಳುವವರು ಇದ್ರಂತ ತಿಳ್ಕೊಂಡೇ ಅವರ ವಚನ ಇದು ಸಾಕ್ಷಿಯಾಗಿದೆ. ಬೈದವರನ್ನ ಬಂಧುಗಳೆಂಬೆ ಅಂದರು ಅವರು. ನಾನು ಬೈಕೊಂಡವ್ರು ನನ್ನ ಬಂಧುಗಳನ್ನು ತಿಳಿತೀನಿ ಅಂತಂದರು. ಅಂದರೆ ಬೈಯವ್ರಿದ್ರು ಅಂತ ಅರ್ಥ. ಈ ಬದುಕಿನಲ್ಲಿ ಇನ್ಸಲ್ಟ್ ಆಗ್ತದೆ. ನಮ್ಮ ಮನೆಯೊಳಗನ ನಮಗೆ ಮುಂಚೆ ಏನು ಮರ್ಯಾದೆ ಇತ್ತೋ ಆ ಮರ್ಯಾದೆ ನಮ್ಮ ಮನೆಯವರು ನಮಗೆ ಮರ್ಯಾದೆ ಕೊಡೋಂಗಿಲ್ಲ. ನಾವು ನಿರುಪಯೋಗಿ ಅನಿಸಿದಾಗ ಎಲ್ಲಿ ಆ ಮರ್ಯಾದೆ ಇರ್ತದೆ? ಮದುವೆ ಆದ ಹೊಸದಾಗ ಎಷ್ಟು ಮರ್ಯಾದೆ ಕೊಡ್ತಿದ್ಲು ಮಾಡದೆ, ಈಗ ನೋಡಿ ಹಾಗೆ ಮನೆ ಬಂದ ತತ್ಕ್ಷಣ ಪ್ಲೇಟ್ ತಂದಿಟ್ಟು, ತಾಟ ತಂದಿಟ್ಟು, ಊಟಕ್ಕೆ ಕೊಟ್ಟು ಎಷ್ಟು ಚಂದ ಮಾತಾಡ್ತಿದ್ರು, ಫ್ಯಾನ್ ಹಾಕ್ತಿದ್ರು, ಎಷ್ಟು ವ್ಯವಸ್ಥೆ ಮಾಡ್ತಿದ್ರು, AC ಹಚ್ತಿದ್ರು, ಊಟಕ್ಕೆ ತಂದು ನೀಡ್ತಿದ್ರು. ಈಗ ಅಲ್ಲೈತಿ ಫ್ರಿಜ್ನಾಗ ಊಟ ಐತಿ, ಅಲ್ಲಿ ತಾಟ ಐತಿ, ತೊಗೊಳ್ರಿ, ನಿಡ್ಕೊಳ್ರಿ, ಊಟ ಮಾಡಿರಿ, ತೊಳೆದಿಟ್ಟು ಹೋಗ್ರಿ ಅಂತಾರೆ. ಈಗ ಏನು ಉಳಿದ ರೆಸ್ಪೆಕ್ಟ್ ಮೊದಲಿಂದ ಉಳಿಲಿಲ್ಲ. ಸಹಜ ಇದು ಬದುಕು ಹಿಂಗೆ ನಡ್ಕೊಂತ ಹೋಗೋದು. ಇದು ಇನ್ಸಲ್ಟ್ ಇದ್ದದ್ದೇ. ಆದ್ದರಿಂದ ಇನ್ಸಲ್ಟ್ ಆದಾಗ ಭಾಳ ಸಿಟ್ಟಿಗೆ ಬೇಡ, ಒಂದು ಜರ ಮಾಡ್ಬೇಕು, ಬೇಡ ಅಂತಲ್ಲ, ಆದರೆ ತಲೆಗೆ ತಾಪಾಗಿ ಲಕ್ವ ಹೊಡ್ಯಂಗೆ ಆಗಬಾರ್ದು ತಲೆಗೆ. ಹಾಂ, ಅಬ್ಯೂಸ್ಡ್, ನಮ್ಮನ್ನು ನಿಂದಿಸಿದಾಗ, ಕ್ರಿಟಿಸೈಸ್, ನಮ್ಮನ್ನು ಪರಾಮರ್ಶಿಸಿದಾಗ ನಮಗೊಂದಿಷ್ಟು ಸಿಟ್ಟು ಬರ್ತದೆ. ವೆನ್ ಹಿಜ್ ಡಿಫೆಕ್ಟ್ಸ್ ಆರ್ ಪಾಯಿಂಟೆಡ್ ಔಟ್. ಯಾವಾಗ ಸಿಟ್ಟು ಬರ್ತದೆ ಅಂದರೆ, ಇನ್ನೊಂದು ಮಾತು ಭಾಳ ಚಂದ ಹೇಳಿದರು, ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ನಮ್ಗೆ ಸಿಟ್ಟು ಬರ್ತದೆ ಅಂತ ಹೇಳ್ತಾರೆ. ಹೇ, ಇದಂಥ ಉಸ್ತಾನ ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ತಿದ್ಕೋಬೇಕೇ ವಿನ ತಪ್ಪುಗಳನ್ನು ಎತ್ತಿ ತೋರಿಸಿದವನ ಮೇಲೆ ಸಿಟ್ಟು ಮಾಡ್ತೀನಿ ಅಂದ್ರೆ ಎಂಥ ಉಸ್ತಾನ ನಿಂದು? ಭಾಳ ಚಂದ ಹೇಳ್ತಾರೆ ಅವರು. ವೆನ್ ಎ ಡಿಸೈರ್ ಈಸ್ ನಾಟ್ ಗ್ರ್ಯಾಟಿಫೈಡ್, ನಮ್ಮ ಬಯಕೆ ಈಡೇರಲಿಲ್ಲ, ಅದು ಈಡೇರುವಲ್ಲಿ ಯಾವನಾದರೂ ಅಡ್ಡ ಬಂದ ಅವನ ಮ್ಯಾಗ ಸಿಟ್ಟು ಬರ್ತದೆ. ಎಂಗರ್ ಕಮ್ಸ್ ವೆನ್ ಸಮ್ ಒನ್ ಸ್ಟ್ಯಾಂಡ್ಸ್ ಇನ್ ದ ವೇ ಆಫ್ ಗ್ರ್ಯಾಟಿಫೈಯಿಂಗ್. ಹಾಂ, ನಮ್ಮ ಬಯಕೆ ಈಡೇರುವಾಗ ಯಾರಾದರೂ ಅಡ್ಡ ಬಂದರೆ ನಮಗೆ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಮಾಡ್ತಿ? ಏನಾಗ್ತದೆ ಇದರಿಂದ? ಕ್ರೋಧ ಜ್ಞಾನವ ತಿಂದಿತ್ತು. ಚನ್ನಬಸವಣ್ಣ, ಅದು ಅಲ್ಲಮ್ರ ಮಾತಂತ ಕಾಣಿಸ್ತದೆ ಇದು. ಹೌದು, ಅಲ್ಲಮ್ರ ಹೇಳುವಂಥ ಮಾತು. ಕಾಮ ಸತ್ಯವ ತಿಂದಿತ್ತು, ಕ್ರೋಧ ಜ್ಞಾನವ ತಿಂದಿತ್ತು ಅಂತಾರವ್ರು. ಕಾಮ ಏನು ಮಾಡ್ತದೆ? ಸತ್ಯವನ್ನು ನಾಶ ಮಾಡ್ತದೆ ಕಾಮ. ಕ್ರೋಧ ಏನು ಮಾಡ್ತದೆ? ಕ್ರೋಧ ಜ್ಞಾನವ ತಿಂದಿತ್ತು ಅಂತಾರೆ. ಅದಕ್ಕೊಂದು ಭಾಳ ಚಂದ ಕತೆ ಹೇಳ್ತಾರೆ ಸ್ವಾಮಿ ಋಷಿಕೇಶದ ಶಿವಾನಂದರು. ಕ್ರೋಧ ಬಂದಾಗ ಮನುಷ್ಯ ಅವಿವೇಕಿ ಆಗ್ತಾನೆ ಅನ್ನೋದು ಭಾಳ ಚಂದ ಕತೆ ಹೇಳ್ತಾರೆ. ಒಬ್ಬ ರಾಜ ಒಂದು ಕೋತಿ ಮರಿನ ಸಾಕಿದ್ದ, ಮಂಕಿ. ಆ ಮಂಕಿ ಮ್ಯಾಗ ಭಾಳ ಪ್ರೇಮಿ ಇದ್ದಾವ. ಕೆಲವೊಂದು ಪ್ರಾಣಿ ಮ್ಯಾಗ ಪ್ರೀತಿ ಇರ್ತಾರೆ. ಭಾಳ ಜನರಿಗೆ ನಾಯಿ ಅಂದ್ರೆ ಭಾಳ ಪ್ರೀತಿ. ಹಸು ಅಂದ್ರೆ ಅಲ್ಲ. ಮೊದಲ ನಮ್ಮ ಜನ ಹಸು ಮಾತೆ, ಗೋಮಾತೆ, ಫಸ್ಟ್ ನಮ್ಮ ಮಾತೆ, ನೆಕ್ಸ್ಟ್ ಗೋಮಾತೆ ಅಂತ ಅಷ್ಟು ತಾಯಿಯ ಪ್ರೀತಿಯನ್ನು ಗೋವುಗಳಲ್ಲಿ ಕಾಣ್ತಿದ್ದೆವು. ಆದರೆ ಈಗ ನಾಯಿ ಮೇಲೆ, ತಾಯಿಗಿಂತಲೂ ನಾಯಿ ಮ್ಯಾಗ ಭಾಳ ಪ್ರೀತಿ ಮಂದಿ. ಈಗ ನಾಯಿಗೆ ಭಾಳ ಗೌರವ ಕೊಡ್ತಾರೆ. ಕಾರ್ಗಡ ಕುಂದ್ರಿಸ್ಕೊಂಡು ಹೋಗ್ತಾರೆ. ಅವು ಏನು ಪುಣ್ಯ ಮಾಡ್ಯಾವು ಏನೋ, ಕಾರ್ನಾಗ ಕುಂತು ಮರಿತಾವೆ. ಕಾರ್ನಾಗ ಕುಂತವ್ರ ಮ್ಯಾಲೆ ಕುಂತಿರ್ತಾವೆ ನಾಯಿಗಳು. ಎಷ್ಟೋ ಕಡೆ ನೋಡಿನ. ಅವ
ಒಂದು ಮಂಗ್ಯನ ಸಾಕಿದ್ದ ರಾಜ. ಎಷ್ಟಾದ್ರ ಜೊತೆ ಒಡನಾಟ ಅಂದರೆ ಅದು ಅಂತಃಪುರದಲ್ಲೇ ಇರ್ತಿತ್ತು, ರಾಜನ ಜೊತೆನೇ ಇರ್ತಿತ್ತು. ಯಾವತ್ತು ರಾಜನ ಜೊತೆನೇ ಊಟ ಮಾಡೋದು. ರಾಜ ವಾಕ್ ಹೊಂಟ್ರೆ ಅದನ್ನು ಅವನ ಜೊತೆನೇ ಬರೋದು. ಒಂದು ಕ್ಷಣ ಬಿಟ್ಟಿರ್ತಿರ್ಲಿಲ್ಲ. ರಾಜನೂ ಅಷ್ಟೇ ಹಚ್ಕೊಂಡಿದ್ದ, ಮಂಗ್ಯನೂ ಅಷ್ಟೇ ಹಚ್ಕೊಂಡಿದ್ದ ರಾಜನ. ಒಂದು ದಿವಸ ರಾಜ ಊಟ ಮಾಡಿ ಅಂತಃಪುರದಲ್ಲಿ ಮನ್ಕೊಂಡಿದ್ದಾನೆ. ಸರಿಯಾಗಿ ಬಾಯಿ ತೊಳ್ಕೊಂಡಿಲ್ಲ. ಸ್ವಲ್ಪ ಮುಸುರಿ ಹತ್ತಿದೆ ಅಂತ ಕಾಣುತ್ತದೆ ತುಟಿ ಮೇಲೆ. ಯಾಕೋ ಗಡಬಡದಾಗ ಏನು ಕೆಲಸ ಇತ್ತು ಯಾರಿಗೊತ್ತು. ಗಡಬಡ ಊಟ ಮಾಡಿ ಬಂದು ಮನ್ಕೊಂಡಿದ್ದ. ಮಧ್ಯಾಹ್ನ ಸಮಯ ಮಂಗ್ಯ ಸೇವಾ ಮಾಡ್ತಿತ್ತು, ಗಾಳಿ ಹಾಕ್ತಿತ್ತು, ರಾಜನ ಗಾಳಿ ಹಾಕ್ತಿತ್ತು. ಆ ಮುಖದ ಬಾಯಿ ಮೇಲೆ ತುಟಿ ಮೇಲೆ ಒಂದಿಷ್ಟು ಮುಸುರೆ ಇತ್ತಲ್ಲ, ಒಂದು ನೊಣ ಬಂದು ಆ ಮುಸುರಿ ಸಲುವಾಗಿ ನೊಣ ಬಂದು ಕುಂತ್ಕೊಂತು. ಮಂಗ್ಯ ಹಿಂಗೆ ಜಾಡಿಸ್ತು, ನೊಣ ಹಿಂಗೆ ಕೈ ಆಡಿಸಿ ಜಾಡಿಸ್ತು, ಹಾರಿತು, ಮತ್ತೆ ಬಂದು ಕುಂತ್ಕೊಂತು. ಮತ್ತು ಮಂಗ್ಯ ಹಿಂಗೆ ನೊಣನ ಹಿಂಗೆ ಕೈ ಮಾಡಿ ಹಾರಿಸ್ತು, ಹಾರಿ ಹೋಯ್ತು, ಮತ್ತೆ ಬಂದು ಕುಂತ್ಕೊಂತು. ಮೂರನೇ ಸಲನೂ ಮಂಗ್ಯ ಹಿಂಗೆ ಹಾರಿಸ್ತು, ಮತ್ತೆ ಬಂದು ಕುಂತು. ಮಂಗ್ಯಾಗ ಸಿಟ್ಟು ಬಂತು. ಮೊದಲೇ ಮಂಗ್ಯಾಗ ಸಿಟ್ಟು ಬಂದ್ರೆ ಕೇಳೋದೇನೈತಿ, ಸೊಕ್ಕ ಬಂದದ ನಿನಗೆ ಅಂತದಕ್ಕೆ ನೊಣಕ್ಕೆ. ನಾವು ಬ್ಯಾಡ ಅಂದರೂ ಬಂದು ಕುಂದಿರ್ತಿ, ಕುಂದ್ರೆ ಈ ಸಲ ಅಂತಿತ್ತು, ಬಂದು ಕುಂತಿ. ಅದು ಚಟ್ಟ ಬಂದು ಮತ್ತೆ ಹಿಂಗೆ ಜಾಡಿಸ್ತು, ಹಾರು ಹೋಯ್ತು ನೋಣ. ಈ ಸಲ ಕುತ್ಕೋ, ನಿನ್ನ ರುಂಡ ಚೆಂಡಾಡ್ತೀನಿ ಅಂತ ಮಂಗ್ಯ. ರಾಜನ ಅರಮನೆ ಪಕ್ಕದಲ್ಲೇ ಕತ್ತಿ ಇಟ್ಟ ಮನ್ಕೊಂಡಿದ್ದ ರಾಜ. ಕೈಯಾಗ ಕತ್ತಿ ಹರಿದು ನಿಂತು ಮಂಗ್ಯ, ಕೊಂದ್ರೆ ಈ ಸಲ ನೋಡ್ತೀನಿ ಅಂತ. ಆ ನೊಣಕ್ಕಿದ್ರ ಮಾತು ಇಲ್ಲಿ ಕೇಳಬೇಕು. ಅದಕ್ಕೆ ಮುಸ್ರಿ ಕಡೆ ಅಟ್ಟೆ ಲಕ್ಷ. ನೊಣ ಬಂದು ಕುಂತು ಮುಖದ ಮೇಲೆ. ಮಂಗ್ಯ ಅಕ್ಷರಶಃ ಅವಿವೇಕಿಯಾಗಿತ್ತು. ಮನುಷ್ಯ ಸಿಟ್ಟು ಬಂದಾಗ ಅವಿವೇಕಿನೇ ಆಗೋದು. ಸಿಟ್ಟು ಬಂದು ಮಂದಿ ಹೆಂಗೆ ಮಾತಾಡ್ತಾರೆ ನೋಡ್ರಿ. ಕೆಲವರು ಕೂದಲ ಕಿತ್ಕೊಂತಾರೆ, ಮೊಬೈಲ್ ನೆಲಕ್ಕೆ ಒಗೆದು ಮೊಬೈಲ್ ಒಡೆದು ಹಾಕ್ತಾರೆ, ಟಿ ವಿ ಎತ್ತಿ ಹಾಕ್ತಾರೆ. ಎಂಥ ವಿವೇಕಗಳು ಅನ್ಬೇಕು. ಟಿ ವಿ ಏನು ಮಾಡಿರ್ತಾವ, ಮೊಬೈಲ್ ಏನು ಮಾಡಿರ್ತಾವ. ಕೆಲವ್ರು ಸಿಟ್ಟು ಬಂದ್ರೆ ಗಾಡಿ ಹಾಯ್ತಿರ್ತಾರೆ, ಹೋಗಿ ಗಾಡಿ ಹಾಯ್ದ ತಲೆ ಹೊಡ್ಕೊತಾವ. ಅದೇ ಹಾಪ್ ಮ್ಯಾಡಾಗಿರ್ತಾನಂತ ಅದಕ್ಕೆ ಅರ್ಥ. ಅವಿವೇಕಿಯನ್ನಾಗಿ ಮಾಡ್ತದೆ. ಅದಕ್ಕೆ ಭಾಳ ಚಂದ ಹೇಳಿದರು ಅಲ್ಲಮರು, ಕಾಮ ಸತ್ಯವ ತಿಂದಿತ್ತು, ಕ್ರೋಧ ಜ್ಞಾನವ ತಿಂದಿತ್ತು. ಕ್ರೋಧ ಮನುಷ್ಯನನ್ನು ಅಕ್ಷರಶಃ ಅವಿವೇಕಿಯನ್ನಾಗಿ ಮಾಡ್ತದೆ. ಕೊಂದ್ರು ನೋಡೋಮು ಅಂತೂ ಮಂಗ್ಯ ನೊಣ ಬಂದು ಕುಂತ್ಕೊಂತು. ಇದು ಪರಮ ಅವಿವೇಕಿಯಾಗಿತ್ತು. ಶಟ್ಟು ಬಂದಿತ್ತು, ಕೈಯಾಗ ಕತ್ತಿನ ಹಿಡ್ದು ನಿಂತಿತ್ತು. ಶಿಟ್ಟಿನ ಬರದಲ್ಲಿ ನೊಣ ಮರ್ಡ್ರ್ ಮಾಡಬೇಕಂತ ಕತ್ತಿ ಎತ್ತಿ ಹಾಕಿತು. ನೊಣ ಹಾರಿ ಹೋಯ್ತು. ರಾಜನ ಚೆಂಡ ಹಾರಿ ಬಿತ್ತು. ರಾಜನ ಶಿರಸ್ಸು ಕತ್ತರಿಸಿ ಹೋಗಿತ್ತು. ಪ್ರೀತಿಯ ರಾಜನ ಮರ್ಡ್ರ್ ಮಾಡಿತ್ತು. ಇದನ್ನು ಭಾಳ ಚಂದ ಕತೆ, ಹಿತೋಪದೇಶ, ಪಂಚತಂತ್ರ ಇತ್ಯಾದಿಗಳ ಕಡೆ ಹಲವಾರು ಇಂಥ ಕಥೆಗಳನ್ನು ಕಾಣ್ತೀವಿ ನಾವು. ಈ ಕಥೆಗಳ ಮೂಲಕ ನಾವು ತಿಳಿಸಿಕೊಡುವಂಥದ್ದೇನು ಅಂತ ಕೇಳಿದರೆ, ಮನುಷ್ಯನೇ ಕ್ರೋಧ ಜ್ಞಾನ ನಮ್ಮ ಅರಿವನ್ನು, ತಿಳುವಳಿಕೆಯನ್ನು ಈ ಕ್ರೋಧ ಇದು ತಿಂದು ಹಾಕ್ತದೆ. ಮನುಷ್ಯ ಅಕ್ಷರಶಃ ವಿವೇಕಿ ಆಗ್ತಾನೆ. ಅದಕ್ಕೆ ನಿನ್ನ ಬುದ್ಧಿಯನ್ನು ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬಾರ್ದು ಅಂತಾರೆ ನೋಡ್ರಿ. ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬಾರ್ದು ಅಂದ್ರೇನು? ಸಿಟ್ಟಿನಲ್ಲಿ ಯಾವ ನಿರ್ಣಯವನ್ನು ತಗೋಬಾರ್ದು. ಒಂದು ಕ್ಷಣ ತಳ್ಕೋ. ಅದಕ್ಕೆ ಕಾವ್ಯಾನಂದ್ರೆ ಏನಂದ್ರು, ಕ್ರೋಧವೇ ನೀನು ನುಂಗಿದರೆ ರಸ, ಉಗುಳಿದರೆ ವಿಷ ಅಂದ್ರವ್ರು. ನುಂಗಿದ್ರೆ ನೀನು ರಸ ಆಗುತ್ತಿ, ಅಮೃತ ಆಗುತ್ತಿ, ಉಗುಳಿದ್ರೆ ವಿಷ ಆಗುತ್ತಿ ಎಂಬ ಮಾತನ್ನು ಹೇಳಿದ್ರು ಅವರು. ಕ್ರೋಧವೇ ಉಗುಳಿದರೆ ವಿಷ, ನುಂಗಿದರೆ ರಸ ನೀನು. ಲೋಭವೇ ಒಳಿತಿಗಂಟೆ ಲಾಭ, ಕೆಡುಕಿಗಂಟೆ ಹಾನಿ ನೀನು. ಲೋಭ ಒಳಿತಿಗಾಗಿ ಲೋಭ ಇರಬೇಕು, ಒಳ್ಳೆಯದನ್ನು ಕೂಡಿಡಬೇಕು, ಬೇಡ ಅಂತ ಅನ್ನಂಗಿಲ್ಲ. ಆದರೆ ಅದು
ಕೆಡುಕಿಗಾಗಿರಬಾರ್ದು, ನನಗೆ ಮಾತ್ರ ಅಂಬತಕ್ಕಂಥ ಭಾವನೆಯಲ್ಲಿರಬಾರ್ದು. ಸುಮ್ಮನೆ ಮುಂದಿನ ಮಾತು ಅನುವಾದ ಮಾಡಿಬಿಡ್ತೀನಿ, ಭಾಳ ಚಂದದವ. ಪ್ರಸಂಗ ಬಂದಾಗ ಅವನು ಮತ್ತೆ ವಿಸ್ತಾರವಾಗಿ ವಿವರಿಸುವ. ಮೋಹವೇ ಸಮಷ್ಟಿಗಾಗಿರೆ ವರ, ವ್ಯಷ್ಟಿಗಾಗಿರೆ ಶಾಪ ನೀನು ಅಂದ್ರವರು. ಮೋಹ ಸಮಷ್ಟಿಗಾಗಿರೆ, ಮೋಹ ಪ್ರೀತಿ ಮಮತೆ ಸಮಷ್ಟಿಗಾಗಿರಬೇಕು. ಮಹಾತ್ಮರಿಗೆ ಮೋಹ ಇರುವುದಿಲ್ಲ ಅಂತಲ್ಲ, ಅವ್ರದ್ದು ಅವರ ಮೋಹ ಮಮತೆ ಸಮಷ್ಟಿಗಾಗಿರ್ತದೆ. ಎಲ್ಲರಿಗಾಗಿ ಆ ಮಮತೆಯನ್ನು ಹಂಚುತ್ತಾರವ್ರು, ಅದು ವರವಾಗಿ ಪರಿಣಮಿಸ್ತದೆ. ಮೋಹವೇ ಸಮಷ್ಟಿಗಾಗಿರೆ ವರ, ವ್ಯಷ್ಟಿಗಾಗಿರೆ ಶಾಪ ನೀನು. ವ್ಯಷ್ಟಿಗಾಗಿರೆ ಅಂದ್ರೆ ಒಂದು ವ್ಯಕ್ತಿ ಒಬ್ಬರ ಸಲುವಾಗಿ ಮಾತ್ರ, ಇವರು ನನ್ನವರು ಅಂತ ಅವರಿಗೆ ಮಾತ್ರ ಆ ಮಮತೆ ಇದ್ದರೆ ಅದು ಶಾಪವಾಗಿ ಪರಿಣಮಿಸ್ತದೆ. ಮದವೇ ಅಶುಭವೆದುರಿಸೆ ಶುಭ, ಶುಭವನೆದುರಿಸೆ ಅಶುಭ ನೀನು ಅಂದರು. ಮದ ಇರಬೇಕು, ಶುಭ ಧರ್ಮ, ನನ್ನ ದೇಶ, ನನ್ನ ಸಂಸ್ಕೃತಿ, ನನ್ನದು ಶ್ರೇಷ್ಠ, ಇದು ಇರಲಿ, ಇಂಥದಕ್ಕಿರಲಿ. ಒಣ ಜಂಬದ ಅಹಂಕಾರ ತೋರಿಸ್ಲಿಕ್ಕೆ ಮದ ಬೇಡ ಅಂತಂದ್ರವರು. ಮತ್ಸರ್ಯವೇ ಅಶಿವಕ್ಕಾಗಿ ಇರೆ ಲೇಸು, ಶಿವಕ್ಕಾಗಿರೆ ಹೇಸಿ ನೀನು ಅಂತಂದ್ರು. ಏನು ಮಾತ್ಸರ್ಯ ಎಂಬತಕ್ಕಂಥದ್ದು ಅದು ಅಶಿವಕ್ಕಾಗಿ ಅನ್ರಿ, ಅಶುಭಕ್ಕಾಗಿ ಕೆಟ್ಟದ್ದಕ್ಕಾಗಿದ್ದರೆ ಅದು ಹೇಸಿ ಆಗ್ತದೆ, ಒಳ್ಳೆಯದಕ್ಕಾಗಿರಬೇಕು. ಕೊನೆಗೆ ಈ ಮಾತು ಭಾಳ ಚಂದ ಹೇಳ್ತಾರೆ, ನೀವೆಲ್ಲರೂ ಅರಿಗಳು ಹೌದು, ಸಹಕಾರಿಗಳು ಹೌದು. ಈ ಕಾಮಕ್ರೋಧಾದಿಗಳು ನೀವು ಅರಿಗಳು ಹೌದು, ಸಹಕಾರಿಗಳು ಹೌದು. ಆದರೆ ಇವನ್ನ ಸಹಕಾರಿಯನ್ನಾಗಿ ಮಾಡಿಕೊಳ್ಳುವ ವಿವೇಕ ಪಡಿಬೇಕು ಮನುಷ್ಯ. ಅದು ಇಂಥ ಸತ್ಸಂಗ ಚಿಂತನೆಗಳಲ್ಲಿ ದೊರೆಯುತ್ತದೆ. ನಿಮ್ಮನ್ನು ಅರಿಗಳನ್ನಾಗಿಸದೆ ಸಹಕಾರಿಗಳನ್ನಾಗಿಸಿಕೊಳ್ಳುವ ಸದ್ಬುದ್ಧಿಯನ್ನೇ ಸ್ವತಂತ್ರ ಧೀರ ಸಿದ್ದೇಶ್ವರನು ಸರ್ವರಿಗೂ ನೀಡಲಿ ಅಂತ ಹೇಳಿದರು. ಇದು ಕೊನೆಯ ಪ್ರಾರ್ಥನೆ. ನನ್ನ ಪ್ರಾರ್ಥನೆಯೂ ಕೂಡ ಇದೇ ಆಗಿದೆ. ಇವೆಲ್ಲ ನಿಮಗೆ ಅರಿಗಳಾಗದೆ ಸಹಕಾರಿಗಳಾಗಿ ಸದ್ಬಳಕೆ ಮಾಡಿಕೊಳ್ಳತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್.